press the bell icon on the YouTube app and never miss another update. Hello my dear children, welcome back to the class. So in our previous class we already know that a lesson villages of India. So in this lesson we already discussed introduction and conditions of a small village and conditions of a large village, and also the basic needs of people in village and gram panchayat. Yes. ಸೊ ಡಿಯರ್ ಚಿಲ್ಡ್ರನ್, ಇಯರ್ ವಿಲೇಜ್ ಮೀನ್ಸ್, ವಿಲೇಜ್ ಅಂದರೆ ಏನು ಅನ್ನೋದಾದರೆ ನಾವೊಂದು ಡೆಫಿನೇಷನನ್ನು ಕೊಡ್ಬೋದು ಅಲ್ವಾ. ಸೊ ವಿಲೇಜ್ ಈಸ್ ಅ ಪ್ಲೇಸ್ ವೇರ್ ಪೀಪಲ್ ನಾರ್ಮಲಿ ಲೀವ್ ಇನ್ ಅ ಕಂಟ್ರೀಸ್ ಸೈಡ್. ಓಕೆ, ಸೊ ಯೂಶಲಿ ಇಟ್ ಈಸ್ ಅ ಲಾರ್ಜರ್ ದೆನ್ ಅ ಆಮ್ಲೆಟ್ ಆ್ಯಂಡ್ ಅ ಸ್ಮಾಲರ್ ದೆನ್ ಅ ಟೌನ್. ಇಟ್ ಮೀನ್ಸ್ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಎಷ್ಟು ಪಾಪ್ಯುಲೇಷನ್ ಇದ್ದಾಗ ನಾವು ಅದನ್ನು ವಿಲೇಜ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಲೈಕ್ ಬಿಟ್ವೀನ್ 500 to 2500. ಅಂಡರ್ಸ್ಟುಡ್. ಸೊ ಇಯರ್ ಬೇಸಿಕ್ ನೀಡ್ಸ್ ಅಂತ ಹೇಳಿದ್ರೆ, ಸೊ ಬೇಸಿಕ್ ನೀಡ್ಸ್ ಮೀನ್ಸ್ ಲೈಕ್ ಅ ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ರೋಡ್ಸ್, ಸ್ಕೂಲ್ಸ್ ಆ್ಯಂಡ್ ಹೆಲ್ತ್ ಸೆಂಟರ್ಸ್. ವಾಟ್ ವಿ ಕಾಲ್ ದೀಸ್ ಬೇಸಿಕ್ ನೀಡ್ಸ್ ಸಿವಿಕ್ ಎಮ್ಯುನಿಟೀಸ್ ಅಂತೇಳಿ ನಾವು ಕರಿತೀವಿ, ಅಂದರೆ ನಾಗರಿಕ ಸೌಲಭ್ಯಗಳು. ಓಕೆ, ಸೊ ಇನ್ ವಿಲೇಜ್, ಸೊ ದೀಸ್ ಬೇಸಿಕ್ ನೀಡ್ಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಇಟ್ಸ್ ಪ್ರೊವೈಡೆಡ್ ಬೈ ಗ್ರಾಮ ಪಂಚಾಯತ್. ಓಕೆ, ಸೊ ಗ್ರಾಮ ಪಂಚಾಯತ್ ಅದು ನೋಡ್ಕೊಳ್ಳುತ್ತೆ ಈ ಬೇಸಿಕ್ ನೀಡ್ಸನ್ನೆಲ್ಲ, ಅಂದರೆ ಫುಲ್ಫಿಲ್ ಮಾಡೋ ಅಂಥ ಪ್ರತಿಯೊಂದು ಕೆಲಸವನ್ನು ಯಾವುದು ನೋಡ್ಕೊಳ್ಳುತ್ತೆ? ಗ್ರಾಮ ಪಂಚಾಯತ್. ಓಕೆ, ಸೊ ಗ್ರಾಮ ಪಂಚಾಯತ್ ಇನ್ ಎವ್ರಿ ವಿಲೇಜ್ ಇನ್ ಅವರ್ ಕಂಟ್ರಿ ಹ್ಯಾಸ್ ಗ್ರಾಮ ಪಂಚಾಯತ್. ಓಕೆ, ಸೊ ಡಿಯರ್ ಚಿಲ್ಡ್ರನ್, ಇಯರ್ ಗ್ರಾಮ ಪಂಚಾಯತ್ ಅಂದರೆ ನಾವು ವಿಲೇಜ್ ಲೆವೆಲಲ್ಲಿ ನೋಡೋವಂಥ ಒಂದು ಗವರ್ನಮೆಂಟ್ ಸಿಸ್ಟಮನ್ನು ನಾವಿಲ್ಲಿ ಗ್ರಾಮ ಪಂಚಾಯತ್ ಅಂತೇಳಿ ಕರಿತೀವಿ. ಮತ್ತು ಸಿಟಿ ಮತ್ತು ಟೌನಲ್ಲಿ ಬೇರೆ ರೀತಿಯಾದಂಥ ಗವರ್ನಮೆಂಟ್ ವ್ಯವಸ್ಥೆಯನ್ನು, ಸಿಸ್ಟಮನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಂಡ್ ಮುನ್ಸಿಪಲ್ ಕಮಿಟಿ ಅಂತೇಳಿ ನಾವು ಕರಿತೀವಿ. ಬಟ್ ಇಯರ್ ಇನ್ ಅ ವಿಲೇಜ್, ಸೊ ನಾವು ವಿಲೇಜನ್ನು ಕನ್ಸಿಡರ್ ಮಾಡೋದಾದರೆ ಎವ್ರಿ ವಿಲೇಜ್ ಇನ್ ಅವರ್ ಕಂಟ್ರಿ ಹ್ಯಾಸ್ ಅ ಗ್ರಾಮ ಪಂಚಾಯತ್. ಓಕೆ, ಸೊ ಗ್ರಾಮ ಪಂಚಾಯತ್ ಮೀನ್ಸ್ ಇಯರ್ ಡೆವಲಪ್ಮೆಂಟ್ ಆಫ್ ವಿಲೇಜ್. ಗ್ರಾಮ ಪಂಚಾಯತ್ ಏನು ಮುಖ್ಯವಾದ ಇರೋವಂಥ ಒಂದು ಕೆಲಸ ಅಂತ ಹೇಳಿದ್ರೆ ವಿಲೇಜನ್ನು ಡೆವಲಪ್ಮೆಂಟ್ ಮಾಡೋವಂಥದ್ದು. ಹಾಗಾದರೆ ಗ್ರಾಮ ಪಂಚಾಯತ್ ಅಂದರೆ ಏನು ಅಲ್ವಾ? ಸೊ ಗ್ರಾಮ ಪಂಚಾಯತ್ ಈಸ್ ಅ ಬೇಸಿಕ್ ವಿಲೇಜ್ ಗವರ್ನಿಂಗ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಆಫ್ ಎ ವಿಲೇಜ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಇರುವಂಥ ವಿಲೇಜಲ್ಲಿ ಒಂದು ಬೇಸಿಕ್ ಆಗಿರುವಂಥ ಒಂದು ಗವರ್ನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಸೊ ಆ ಇನ್ಸ್ಟಿಟ್ಯೂಟ್ನ ನಾವೇನಂತ ಕರಿತೀವಿ? ಇಲ್ಲಿ ಗ್ರಾಮ ಪಂಚಾಯತ್ ಅಂತೇಳಿ ನಾವು ಕರಿತೀವಿ. ಓಕೆ, ಅಂಡರ್ಸ್ಟುಡ್. ಸೊ ದಿಸ್ ಗ್ರಾಮ ಪಂಚಾಯತ್ ವಿ ಕ್ಯಾನ್ ಆಲ್ಸೋ ಕಾಲ್ಡ್ ಗ್ರಾಮ ಸಭಾ. ನಾವೇನಂತ ಕರಿಬೋದು? ಗ್ರಾಮ ಸಭಾ ಅಂತಲೂ ನಾವಿಲ್ಲಿ ಕರಿಬೋದು. ಸೊ ಇನ್ ದಿಸ್ ಗ್ರಾಮ ಸಭಾ, ಸೊ ಮೆಂಬರ್ಸನ್ನು ಸೆಲೆಕ್ಟ್ ಮಾಡಬೇಕಲ್ವ ನಾವು. ಸೊ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ? ಮೀನ್ಸ್ ಬೈ ವೋಟಿಂಗ್, ಎಲೆಕ್ಷನ್ ಮೂಲಕ, ಚುನಾವಣೆಯ ಮೂಲಕ ನಾವು ಅಲ್ಲಿರುವಂಥ ಸದಸ್ಯರನ್ನು, ಮೆಂಬರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಯಾರು ಸೆಲೆಕ್ಟ್ ಮಾಡಬೇಕಾಗಾದ್ರೆ ಅಲ್ವಾ? ಸೊ ಆಲ್ ಮೆನ್ ಆ್ಯಂಡ್ ವಿಮೆನ್. ಓಕೆ, ಸೊ ಆಲ್ ಮೆನ್ ಆ್ಯಂಡ್ ವಿಮೆನ್ ಹೂ ಆರ್ ಅಬೌವ್ 18 years ಆಫ್ ಏಜ್. ಓಕೆ, ಸೊ ಈ 18 years ಆಗಿರುವಂಥ ಪ್ರತಿಯೊಬ್ಬ ಮೆನ್ ಮತ್ತು ವಿಮೆನ್ ಏನು ಮಾಡ್ತಾರೆ? ಈ ಗ್ರಾಮ ಪಂಚಾಯತಿ ಸದಸ್ಯರನ್ನು, ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆ, ದ ಎಲೆಕ್ಟೆಡ್ ಮೆಂಬರ್ ಆಫ್ ಗ್ರಾಮ ಪಂಚಾಯತ್ನೇನಂತ ಕರಿತೀವಿ ನಾವು? ಪಂಚ್ ಅಂತೇಳಿ ಕರಿತೀವಿ. ಓಕೆ, ಸೊ ಒನ್ ಆಫ್ ದ ಮೆಂಬರ್ ಆಫ್ ಎಲೆಕ್ಟ್ ಆ ಮೇಡ್ ಲೈಕ್ ಸರ್ಪಂಚ್ ಅಂತೇಳಿ ಕರಿತೀವಿ, ಪ್ರಧಾನ್. ಅದರಲ್ಲಿ ಒಬ್ಬ ಎಲೆಕ್ಟ್ ಆಗಿರೋವಂಥ ಮೆಂಬರಲ್ಲಿ ಮತ್ತೆ ಒಬ್ಬ ಹೆಡ್ಡನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅವರನ್ನು ನಾವು ಇಲ್ಲಿ ಏನಂತ ಕರಿತೀವಿ? ಸರ್ಪಂಚ್ ಅಂತೇಳಿ ಕರಿತೀವಿ ಅಥವಾ ಪ್ರಧಾನ್ ಅಂತೇಳಿ ಕರಿತೀವಿ. Understood children? So this is all about in the previous class. So today we will learn functions of grama panchayat. ಸೊ ಹಾಗಾದರೆ ಗ್ರಾಮ ಪಂಚಾಯತ್ ಯಾವ ಕಾರ್ಯಗಳನ್ನು ಮಾಡುತ್ತೆ? ಸೊ ಅಲ್ಲಿರೋವಂಥ ವಿಲೇಜ್ ಪೀಪಲನ್ನು ಹೆಂಗೆ ಅದು ಕಾರ್ಯವನ್ನು ಅಲ್ಲಿ ನೋಡ್ಕೊಳ್ಳೋಕ್ಕೆ, ಪೀಪಲ್ನ ಯಾವ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳುತ್ತೆ ಜನಗಳನ್ನು ಅಲ್ಲಿ ಅಂತ ಹೇಳೋದಾದರೆ, ದ ಗ್ರಾಮ ಪಂಚಾಯತ್ ವರ್ಕ್ಸ್ ವೆಲ್ಫೇರ್ ಆಫ್ ದ ವಿಲೇಜ್. ಓಕೆ, ಸೊ ವೆಲ್ಫೇರ್ ಆಫ್ ದ ವಿಲೇಜ್ ಆ್ಯಂಡ್ ಇಂಪ್ರೂವ್ ದ ಲೈಫ್ ಆಫ್ ದ ಪೀಪಲ್, ಆ್ಯಂಡ್ ಆಲ್ಸೋ ಇಟ್ಸ್ ಲುಕ್ಡ್ ಆಫ್ಟರ್ ದ ನೀಡ್ಸ್ ಆಫ್ ದ ಪೀಪಲ್. Understood children?
ಎಸ್, ಗ್ರಾಮ ಪಂಚಾಯತ್ನ ಒಂದು ಫಂಕ್ಷನ್ ಏನು ಅಂತ ಹೇಳಿದ್ರೆ ಅಲ್ಲಿರುವಂಥ ವಿಲೇಜ್ ಪೀಪಲ್ನ ಒಂದು ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು, ಅಲ್ಲಿರುವಂಥ ಜನಗಳ ಒಂದು ವೆಲ್ಫೇರ್, ಕಲ್ಯಾಣ ಅಂತೇಳಿ ನಾವು ಕರಿತೀವಿ. ಅವರ ಒಂದು ಜೀವನ ಸುಗಮವಾಗಿ ನಡೆಯೋದಕ್ಕೆ ಬೇಕಾಗಿರುವಂಥ ನೀಡ್ಸನ್ನು ಅದು ಪ್ರೊವೈಡ್ ಮಾಡುವಂಥದ್ದು. ಆ್ಯಂಡ್ ಇಂಪ್ರೂವ್ ದ ಲೈಫ್ ಆಫ್ ದ ವಿಲೇಜರ್ಸ್, ಅಲ್ಲಿರೋವಂಥ ಪೀಪಲ್ನ ಲೈಫನ್ನು ಇಂಪ್ರೂವ್ ಮಾಡೋವಂಥದ್ದು. ಓಕೆ, ಸೊ ನಮ್ಗೆ ಯೂಶ್ವಲಿ ಗೊತ್ತು ವಿಲೇಜ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಅನ್ಎಜುಕೇಟೆಡ್ ಪೀಪಲ್, ಇಲ್ಲಿಟ್ರಸ್ ಪೀಪಲಲ್ಲಿ ನಾವು ನೋಡ್ತೀವಿ. ಜಾಸ್ತಿ ಓದಿರೋ ಅಂಥ ಪೀಪಲನ್ನು ನಾವಲ್ಲಿ ನೋಡಲ್ಲ. ಓಕೆ, ಸೊ ಆಗ ಜನಗಳಿಗೆ ಒಂದು ಅಕ್ಷರದ ಜ್ಞಾನ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಬರಲ್ಲ ಅಂದಾಗ ಅವರಿಗೆ ಯಾವ ಒಂದು ನಾಲೆಡ್ಜೂ ಇರೋದಿಲ್ಲ ಅಲ್ವಾ. ಸೊ ದಟ್ ಮೀನ್ಸ್ ಲೈಕ್ ಅ ಗ್ರಾಮ ಪಂಚಾಯತ್ ಇಂಪ್ರೂವ್ ಲೈಫ್ ಆಫ್ ದ ವಿಲೇಜಸ್ ಆ್ಯಂಡ್ ಆಲ್ಸೋ ಇಟ್ಸ್ ಲುಕ್ ಆಫ್ಟರ್ ದ ನೀಡ್ಸ್ ಆಫ್ ಬೇಸಿಕ್ ನೀಡ್ಸ್ ಆಫ್ ದ ಪೀಪಲ್. ಅಲ್ಲಿ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಏನು ಬೇಕು ಅವರಿಗೆ, ಅದನ್ನೆಲ್ಲ ಯಾವುದು ಪ್ರೊವೈಡ್ ಮಾಡುತ್ತೆ, ಗ್ರಾಮ ಪಂಚಾಯತ್. ಅದು ಯಾವುದ್ರ ಮೂಲಕ, ಫಂಕ್ಷನ್ಸ್. ಓಕೆ, ಸೊ ಆ ಕಾರ್ಯಗಳನ್ನು ಅದು ಒದಗಿಸಿ ಕೊಡುತ್ತೆ. ಸೊ ಹಾಗಾದರೆ ಯಾವ್ಯಾವ ಫಂಕ್ಷನ್ಸನ್ನು ಅದು ಮಾಡುತ್ತೆ? ಫಸ್ಟ್ ಫಂಕ್ಷನ್ ಯಾವುದು ಅಂದರೆ ಕ್ಲೀನ್ಲಿನೆಸ್, ಸ್ವಚ್ಛತೆಯನ್ನು ಕಾಪಾಡುವಂಥದ್ದು. ದ ಫಸ್ಟ್ ಫಂಕ್ಷನ್. So dear children, in your textbook page number 78, okay, functions of the Gram Panchayat. Functions of the Gram Panchayat. First function. So it means that the Gram Panchayat looks after the cleanliness of the village. Cleanliness of the village. So here dear children, cleanliness means ಸ್ವಚ್ಛತೆಯನ್ನು ಕಾಪಾಡುವಂಥದ್ದು. ಓಕೆ, ಸೊ ಕ್ಲೀನ್ಲಿನೆಸ್ ಆಫ್ ದ ವಿಲೇಜ್. ಸೊ ಹಳ್ಳಿಗಳಲ್ಲಿ ಮೇಯ್ನ್ ಆಗಿ ನಾವು ಯಾವ ಒಂದು ಕ್ಲೀನ್ಲಿನೆಸ್ಸನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ವಿ ಹ್ಯಾವ್ ಟು ಪ್ರೊವೈಡ್. ಸೊ ಲೈಕ್ ಏನು ಸ್ವಚ್ಛ ಭಾರತ್ ಅಭಿಯಾನದ ಮೂಲಕ ನಾವು ಏನು ಮಾಡಿದ್ವಿ, ಲೈಕ್ ಶೌಚಾಲಯಗಳನ್ನು ನಾವು ನಿರ್ಮಾಣವನ್ನು ಮಾಡಿಕೊಟ್ವಿ. ಸೊ ಈ ಥರ ಬೇಸಿಕ್ ನೀಡ್ಸ್ ಇರುವಂಥ ಕೆಲವೊಂದು ಅನುಕೂಲಗಳನ್ನು ಈ ಗ್ರಾಮ ಪಂಚಾಯತ್ ನೋಡ್ಕೊಳ್ಳೋದು. ನಾಟ್ ಓನ್ಲಿ ಲೈಕ್ ಟಾಯ್ಲೆಟ್ಸ್, ಅಂದರೆ ನಾವಿಲ್ಲೇನು ಶೌಚಾಲಯಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಇಲ್ಲಿ ಕ್ಲೀನ್ಲಿನೆಸ್ಸನ್ನು ಮಾಡಿಕೊಡುತ್ತೆ ಅಂತ ಹೇಳಿದ್ವಿ, ಕ್ಲೀನ್ಲಿನೆಸ್ ಕಾಣುತ್ತೆ ಅಂತ ಹೇಳಿದ್ವಿ. ಬಟ್ ನಾಟ್ ಓನ್ಲಿ ಅದೊಂದರಿಂದನೇ ಅದು ಫಂಕ್ಷನ್ಸ್, ಆ ಒಂದು ಫಂಕ್ಷನಿಂದ ಮಾತ್ರ ಅಲ್ಲ. ಸೊ ಅಲ್ಲಿರುವಂಥ ಹಳ್ಳಿಯ ವಾತಾವರಣದಲ್ಲಿರುವಂಥ ಕೆಲವೊಂದು ವೇಸ್ಟ್ ಮೆಟೀರಿಯಲ್ಗಳನ್ನು ಏನು ಮಾಡುತ್ತೆ, ಸೊ ಅದು ಊರಿಂದ ಆಚೆಗೆ ಇರುವಂಥ ಜಾಗಗಳಲ್ಲಿ ಅದು ವೇಸ್ಟ್ ಮೆಟೀರಿಯಲನ್ನು ಸ್ಟಾಕ್ ಮಾಡುತ್ತೆ. ಮತ್ತು ಅದೇ ರೀತಿ ಅಲ್ಲಿರುವಂಥ ಕೆರೆಗಳಾಗಿರ್ಬೋದು ಅಥವಾ ಹೊಲ ಗದ್ದೆಗಳ ಸುತ್ತ ಇರುವಂಥ ಕಶ್ಮಲಗಳನ್ನು ಅದು ಏನು ಮಾಡುತ್ತೆ, ಕ್ಲೀನನ್ನು ಮಾಡುತ್ತೆ. ಸೊ ಅಲ್ಲಿರೋವಂಥ ಹಳ್ಳಿಗಳಲ್ಲಿ ಇರುವಂಥ ಸೋರ್ಸ್ ಆಫ್ ವಾಟರ್ ಲೈಕ್ ಅ ಪಾಂಡ್, ಸೊ ಕೆರೆ, ಅದನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು. ಸೊ ಇದನ್ನೆಲ್ಲ ಯಾವ್ದು ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಗ್ರಾಮ ಪಂಚಾಯತ್. Understood children? So first function, the cleanliness of the village, and the second one, the building roads and also the digging wells for the drinking water. Understood children? Second one, building roads and digging wells for drinking water. So dear children, your village means drinking water ಬೇಕಂದ್ರೆ like purify center. ಸೊ ಪ್ಯೂರಿಫೈ ಸೆಂಟರ್ ಅಂದರೆ ಶುದ್ಧೀಕರಣ, ನೀರು ಶುದ್ಧಿ ಮಾಡುವಂಥ ಒಂದು
ಪ್ಯೂರಿಫೈ ಸೆಂಟರ್ ಘಟಕ ಬೇಕಲ್ವ. ಸೊ ಇದನ್ನು ಪ್ಯೂರಿಫೈ ಸೆಂಟರ್ನೂ ಅದು ಅನುಕೂಲ ಮಾಡಿಕೊಡುತ್ತೆ. ಸೊ ಗ್ರಾಮ ಪಂಚಾಯತ್ ಅದ್ರ ಜೊತೆಗೆ ಬಿಲ್ಡಿಂಗ್ ರೋಡ್ಸ್ ಮೀನ್ಸ್ ನಾವು ಆಲ್ಮೋಸ್ಟ್ ಆಲ್ ವಿಲೇಜಸ್ಸಲ್ಲಿ ಯಾವ ಟೈಪ್ ಆಫ್ ರೋಡನ್ನು ನೋಡ್ತೀವಿ ಅಂದರೆ ಕಚ್ಚಾ ರೋಡ್ಸ್. ಇಟ್ಸ್ ಅ ಮೇಡ್ ಅಪ್ ಆಫ್ ಅ ವೀಕ್ ಮೆಟೀರಿಯಲ್, ಲೆಸ್ ಸಸ್ಟೈನ್ ಮೆಟೀರಿಯಲಿಂದ ಮಾಡಿರುವಂಥ ಕಚ್ಚಾ ರೋಡನ್ನು ನೋಡ್ತೀವಿ. ಸೊ ಆ ಥರ ಕಚ್ಚಾ ರೋಡ್ ಇರೋ ಅಂಥದ್ದನ್ನು ಏನು ಮಾಡಬೇಕು, ಪಕ್ಕಾ ರೋಡ್ ಮಾಡಬೇಕು. ಆ ಒಂದು ಅನುಕೂಲವನ್ನು ಒದಗಿಸಿ ಪ್ರೊವೈಡ್ ಮಾಡೋದು ಯಾವುದು, ಗ್ರಾಮ ಪಂಚಾಯತ್. ಆ್ಯಂಡ್ ಡಿಗ್ಗಿಂಗ್ ವೆಲ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಡಿಗ್ಗಿಂಗ್ ಮೀನ್ಸ್ ಅಗೆಯೋದು, ಬಾವಿಗಳನ್ನು ತೋಡೋದು. ಅವರಿಗೆ ಕ್ಲೀನ್ ವಾಟರ್ ಬೇಕಲ್ವಾ, ಎಷ್ಟು ಕಶ್ಮಲ ಇರುತ್ತೆ ಅಲ್ಲಿರುವಂಥ ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು. ಅಲ್ಲಿ ಏನು ಮಾಡ್ತಾರೆ, ಬೇಸಿಕ್ಕಾಗಿ ಹಳ್ಳಿ ವಾತಾವರಣದಲ್ಲಿ ಅನಿಮಲ್ಸ್ಗಳನ್ನು, ಪ್ರಾಣಿಗಳನ್ನು ಸ್ನಾನ ಮಾಡಿಸೋದಾಗಿರ್ಬೋದು, ಬಟ್ಟೆ ಒಗೆಯೋದಾಗಿರ್ಬೋದು, ಈ ರೀತಿ ಏನು ಮಾಡಿರ್ತಾರೆ, ಪಲ್ಯೂಟ್ ಮಾಡಿರ್ತಾರೆ ವಾಟರನ್ನು. ಸೊ ಅದನ್ನು ನಾವು ಡೈರೆಕ್ಟಾಗಿ ಕುಡಿದಾಗ ಏನಾಗುತ್ತೆ, ವಿ ಫಾಲ್ ಹಿಲ್, ನಾವು ಏನಾಗುತ್ತೆ ಹುಷಾರು ತಪ್ತೀವಿ, ಅಂದರೆ ಅನಾರೋಗ್ಯಕ್ಕೆ ಈಡಾಗ್ತೀವಲ್ವಾ. ಸೊ ಆ ಥರ ಆಗಬಾರ್ದು ಅಂತೇಳಿ ಏನು ಮಾಡ್ತಾಯಿದೆ ನಮ್ಮ ಗವರ್ನಮೆಂಟು, ಗ್ರಾಮ ಪಂಚಾಯತ್ ಮೂಲಕ ಸೊ ಡಿಗ್ಗಿಂಗ್ ವೆಲ್ಸ್ ಫಾರ್ ಡ್ರಿಂಕಿಂಗ್ ವಾಟರ್, ಬಾವಿಗಳನ್ನು ತೋಡ್ಬಿಟ್ಟು ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ಓಕೆ, ದಿಸ್ ಈಸ್ ಅ ಸೆಕೆಂಡ್ ಫಂಕ್ಷನ್ ಆಫ್ ಗ್ರಾಮ ಪಂಚಾಯತ್. ಸೊ ಬಿಲ್ಡಿಂಗ್ ರೋಡ್ಸ್ ಆ್ಯಂಡ್ ಡಿಗ್ಗಿಂಗ್ ವೆಲ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಡಿಗ್ಗಿಂಗ್ ಅಂದರೆ ಭೂಮಿಯನ್ನು ತೋಡೋ ಅಂಥದ್ದು, ಅಗಿಯೋದು. ಓಕೆ, ಆ್ಯಂಡ್ ವೆಲ್ಸ್ ಅಂದರೆ ಬಾವಿ. ಅಂಡರ್ಸ್ಟುಡ್. ಆ್ಯಂಡ್ ಥರ್ಡ್ ಒನ್ ಸ್ಟ್ರೀಟ್ ಲೈಟಿಂಗ್. ಅಂಡರ್ಸ್ಟುಡ್. ಸ್ಟ್ರೀಟ್ ಲೈಟಿಂಗ್. ಸ್ಟ್ರೀಟ್ ಲೈಟಿಂಗ್. ಸೊ ಸ್ಟ್ರೀಟ್ ಲೈಟಿಂಗ್ ಅಂದರೆ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಸೊ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನು ಅಂತ ಹೇಳಿದ್ರೆ, ಊರಲ್ಲಿ ಒಂದು ಮೇಯ್ನ್ ಸೆಂಟರ್ ಆಗಿರುವಂಥ ಪಂಚಾಯತ್ ಅಥವಾ ಸೆಂಟರ್ ವಿಲೇಜಲ್ಲಿ ಏನಿರುತ್ತೆ, ಒಂದೇ ಒಂದು ಸ್ಟ್ರೀಟ್ ಲೈಟನ್ನು ನಾವು ನೋಡ್ತೀವಿ. ಆದರೆ ಸೊ ವಿಲೇಜ್ಗೆ ಎಲ್ಲರ ಒಂದು ಮನೆಗಳ ಹತ್ತಿರ ಅಥವಾ ಬೀದಿಗಳಲ್ಲಿ ಸ್ಟ್ರೀಟ್ ಲೈಟ್ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಫಂಕ್ಷನ್ ಯಾರ್ದು, ಗ್ರಾಮ ಪಂಚಾಯತ್. ಸ್ಟ್ರೀಟ್ ಲೈಟಿಂಗ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಅ ಥರ್ಡ್ ಫಂಕ್ಷನ್. ಆ್ಯಂಡ್ ಫೋರ್ತ್ ಒನ್, providing education to children. So providing education. Providing education. So here education means ಶಿಕ್ಷಣ. ಸೊ ಡಿಯರ್ ಚಿಲ್ಡ್ರನ್, ಇಯರ್ ಹಳ್ಳಿಗಳಲ್ಲಿ ಏನಾಗುತ್ತೆ, ಸೊ ಹಳ್ಳಿಗಳಲ್ಲಿ ಸೊ ಇಟ್ ಮೀನ್ಸ್ ಲೈಕ್ ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು, ಒಂದು ಫ್ಯಾಮಿಲಿಯ ಎಕನಾಮಿಕ್ ಕಂಡೀಷನ್ ಆಗಿರ್ಬೋದು. ಎಕನಾಮಿಕ್ ಕಂಡೀಷನ್ ಅಂತ ಹೇಳಿದ್ರೆ ಹಣದ ಒಂದು ವ್ಯವಸ್ಥೆ, ಆ ಒಂದು ಕುಟುಂಬದಲ್ಲಿರುವಂಥ ಹಣದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಆ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಯಾರೂ ಸಹ ಓದಲಿಕ್ಕೆ ಅಥವಾ ಬರೆಯೋದಕ್ಕೆ ಬರದೇ ಇರೋ ರೀತಿಯಲ್ಲಿ ಇರ್ಬೋದು. ಅದು ಬಿಟ್ಟರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರ್ಬೋದು. ಸೊ ಈ ಎಲ್ಲದರಿಂದನೂ ಅವರು ವಂಚಿತರಾಗಿರ್ತಾರೆ ಅಲ್ವಾ. ಸೊ ಇಂಥ ಒಂದು ಸಮಯದಲ್ಲಿ ಏನು ಮಾಡ್ತಾರೆ, ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಅವರು ರೆಡಿ ಇರಲ್ಲ. ಅಂಡರ್ಸ್ಟುಡ್. ಬಟ್ ನಮ್ಮ ಗವರ್ನಮೆಂಟ್, ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ನಮ್ಮ ಗವರ್ನಮೆಂಟ್ ಏನು ಮಾಡಿದೆ, ಈ ಫೆಸಿಲಿಟೀಸ್ಗಳನ್ನು ಅವರಿಗೆ ಕೊಟ್ಟು ಸೊ ರೈಟ್ ಟು ಎಜುಕೇಷನ್, RTE. ಓಕೆ, ರೈಟ್ ಟು ಎಜುಕೇಷನ್. ಇಟ್ ಮೀನ್ಸ್ ಅಪ್ ಟು 14 years. ಸೊ ಚಿಲ್ಡ್ರನ್ ಏನು ಲೈಕ್ ಒಂದು ಮಗು 14 ವರ್ಷದವರೆಗೂ ಕಡ್ಡಾಯ ಶಿಕ್ಷಣವನ್ನು ಪಡಿಬೇಕು ಅನ್ನೋದು ನಮ್ಮ ಗವರ್ನಮೆಂಟ್ನ ಒಂದು ಉದ್ದೇಶ, ಮೂಲ ಉದ್ದೇಶ. ಸೊ ಆ ಒಂದು ವ್ಯವಸ್ಥೆಯನ್ನು ಯಾವುದು ಮಾಡಿಕೊಡುತ್ತೆ, ಈ ರೂರಲ್ ಸೈಡಲ್ಲಿ ಗ್ರಾಮ ಪಂಚಾಯತ್. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂದರೆ ಇಟ್ ಮೀನ್ಸ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು. ಸಾರಿಗೆ ವ್ಯವಸ್ಥೆ, ಅದು ತುಂಬ ದೂರ ಇರ್ಬೋದು, ಅವರ ಮನೆಯಿಂದ ಶಾಲೆ ತುಂಬ ದೂರ ಇರ್ಬೋದು, ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡದೇ ಇರ್ಬೋದು, ಅಥವಾ ಒಂದು ಲೈಕ್ ಅವಿಭಕ್ತ ಕುಟುಂಬ. ಓಕೆ, ಸೊ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ, ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಸಿಂಗಲ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಅವರಿಗೆ ಹಣದ ವ್ಯವಸ್ಥೆ ತುಂಬ ಒಂದು ಕೆಳಮಟ್ಟದಲ್ಲಿರ್ಬೋದು. ಇಂತಹ ಸಂದರ್ಭದಲ್ಲಿ ಅವರಿಗೆ ಎಜುಕೇಷನ್ ಸಿಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತ್ ಏನು ಮಾಡುತ್ತೆ, ಆ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟು ಪ್ರೊವೈಡಿಂಗ್ ಎಜುಕೇಷನ್. ಓಕೆ, ಸೊ ಅದು ಶಿಕ್ಷಣವನ್ನು ಪ್ರೊವೈಡ್ ಮಾಡುತ್ತೆ, ಒದಗಿಸಿಕೊಡುತ್ತೆ. ಓಕೆ, ದಿಸ್ ಈಸ್ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ಗ್ರಾಮ ಪಂಚಾಯತ್. ಅಂಡರ್ಸ್ಟುಡ್? ನೆಕ್ಸ್ಟ್ ಫಂಕ್ಷನ್,
ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್. ಡಿಸ್ಪ್ಯೂಟ್ಸ್ ಅಂತ ಹೇಳಿದ್ರೆ ವಿವಾದಗಳು. ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್. ಸೊ ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್ ಅಂತ ಹೇಳಿದ್ರೆ ಸೊ ವಿವಾದಗಳು. ಡಿಸ್ಪ್ಯೂಟ್ಸ್ ಅಂತ ಹೇಳಿದ್ರೆ ಜಗಳಗಳು ಬಿಟ್ವೀನ್ ವಿಲೇಜಸ್, ಲೈಕ್ ಬೌಂಡರಿ ಡಿಸ್ಪ್ಯೂಟ್ ಬಿಟ್ವೀನ್ ಬೌಂಡರಿ ಅಂತ ಹೇಳಿದ್ರೆ ಆ ಒಂದು ವಿಲೇಜ್ ಮತ್ತು ಇನ್ನೊಂದು ವಿಲೇಜ್ಗಳ ನಡುವೆ ಇರುವಂಥ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳನ್ನು ಅದು ನಿವಾರಣೆಯನ್ನು ಮಾಡುತ್ತೆ. ಅಂಡರ್ಸ್ಟುಡ್? ಅದಷ್ಟೇ ಅಲ್ಲ, ಅಲ್ಲಿರುವಂಥ ಒಂದು ಸೋಷಿಯಲ್ ಈಕ್ವಾಲಿಟಿಯನ್ನು ತರೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಕ್ಯಾಸ್ಟಿಸಮ್ ಇರುತ್ತೆ, ಅಥವಾ ಅಲ್ಲಿರುವಂಥ ಪೀಪಲ್ಗಳಿಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ, ಕೆಲವೊಂದು ವಿವಾದಗಳು ನಡೀತಾ ಇರುತ್ತೆ. ಅಂದರೆ ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳು ನಡೀತಾ ಇರುತ್ತೆ. ಭೂಮಿಗೋಸ್ಕರ ಅವರು ಜಗಳಗಳನ್ನು ಮಾಡ್ಕೊತಿರ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ತಹಶೀಲ್ದಾರ್ ಅಂತೇಳಿ ನಾವು ಕರಿತೀವಿ. ಸೊ ಅವರುಗಳ ಮೂಲಕ, ಡಾಕ್ಯುಮೆಂಟ್ಸ್ಗಳ ಮೂಲಕ ಅಲ್ಲಿರುವಂಥ ಡಿಸ್ಪ್ಯೂಟ್ಸ್ಗಳನ್ನು ಏನು ಮಾಡ್ತಾರೆ, ಒಂದು ಸೆಟಲ್ಮೆಂಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ಗ್ರಾಮ ಪಂಚಾಯತ್, settling disputes between villages. Understood, children? Yes. And the next one, setting up of health centers. Health centers. Health centers. So health centers means like a primary health center. PHC ಅಂತೇಳಿ ನಾವು ಕರಿತೀವಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್. ಸೊ ವಿಲೇಜಸ್ಸಲ್ಲಿ, ಸಾಮಾನ್ಯವಾಗಿ ವಿಲೇಜಸ್ಸಲ್ಲಿ ಯಾವ ಒಂದು ಅನುಕೂಲನೂ ಇರೋದಿಲ್ಲ. ಸೊ ಅನುಕೂಲಗಳು, ಫೆಸಿಲಿಟೀಸ್ ತುಂಬ ಕಡಿಮೆ ಇರುತ್ತೆ. ಸೊ ಇಯರ್ ವಿಲೇಜಸ್ಸಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಅದು ಪ್ರೊವೈಡ್ ಮಾಡುತ್ತೆ. ಇಟ್ ಮೀನ್ಸ್ ಅ ಹೆಲ್ತ್ ಸೆಂಟರ್ಸ್, ಸೆಟ್ಟಿಂಗ್ ಹೆಲ್ತ್ ಸೆಂಟರ್ಸ್. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ ಹೇಳಿದ್ರೆ ಕಾಮನ್ ಆಗಿ ಫೀವರ್ ಆಗಿರ್ಬೋದು, ಅಥವಾ ಕಾಫ್ ಆಗಿರ್ಬೋದು, ಅಥವಾ ಕೋಲ್ಡ್ ಆಗಿರ್ಬೋದು, ಫಸ್ಟ್ ಏಡ್ ಮಾಡುವಂಥ ಕೆಲವೊಂದು ಡಿಸೀಸಸ್ಗಳಿಗೆ ಮೇಯ್ನ್ ಆಗಿ ಏನು ಮಾಡ್ತಾರೆ, ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಈ ರೀತಿ ಇರುವಂಥ ಕೆಲವೊಂದು ಹೆಲ್ತ್ ಸೆಂಟರ್ಸು ಕೆಲವೊಂದು ಹಳ್ಳಿಗಳಲ್ಲಿ ಇರೋದಿಲ್ಲ. ಸೊ ಅಂಥ ಒಂದು ಫೆಸಿಲಿಟೀಸನ್ನು ಮಾಡಿಕೊಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾರಿಗಿದೆ ಅಂತ ಹೇಳಿದ್ರೆ ದಿಸ್ ಗ್ರಾಮ ಪಂಚಾಯತ್. ಓಕೆ, ಸೊ ಹೆಲ್ತ್ ಸೆಂಟರ್ಸ್, ಇಟ್ಸ್ a setting up of health centers. Understood, children? Yes. And another one is like helping farmers grow better crops. So farmers grow better crops. So here farmers means ರೈತ, ಗ್ರೋ ಮೀನ್ಸ್ ಬೆಳೆಯುವಂಥದ್ದು, ಆ್ಯಂಡ್ ಬೆಟರ್ ಕ್ರಾಪ್ಸ್, ಉತ್ತಮವಾಗಿರುವಂಥ ಬೆಳೆಗಳನ್ನು ಅವನು ಬೆಳಿಬೇಕು. ಸೊ ಈ ರೀತಿ ಉತ್ತಮವಾಗಿರುವಂಥ ಬೆಳೆಯನ್ನು ಬೆಳಿಬೇಕು ಅಂದರೆ ಅವನಿಗೆ ಏನಿರಬೇಕು, ಅಕ್ಷರದ ಜ್ಞಾನ ಇರಬೇಕಲ್ವಾ. ಸೊ ಅಕ್ಷರದ ಜ್ಞಾನ, ಇಟ್ ಮೀನ್ಸ್ ಓದೋದಕ್ಕೆ ಬರೆಯೋದಕ್ಕೆ ಅವನಿಗೆ ಬರಬೇಕು. ಅಥವಾ ಬರದೇ ಇದ್ದರೆ ಏನು ಮಾಡ್ತಾರೆ, ಸೊ ಲೈಕ್ ಗ್ರಾಮ ಪಂಚಾಯತ್ ಏನು ಮಾಡುತ್ತೆ, ಅವರಿಗೆ ಕೆಲವೊಂದು ಫಾರ್ಮರ್ಸಿಗೆ ಬೇಕಾಗಿರುವಂಥ ಕೆಲವೊಂದು ಶಿಕ್ಷಣವನ್ನು ಕೊಡುತ್ತೆ. ಸೊ ಫಾರ್ಮರ್ಸಿಗೆ ಮೇಯ್ನಾಗಿ ಏನು ಬೇಕು, ಅವನು ಯಾವ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳಿಬೇಕು, ಅಥವಾ ಅಲ್ಲಿರುವಂಥ ಭೂಮಿಯ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಆ ಒಂದು ಬೆಳೆಯನ್ನು ಬೆಳಿಬೇಕು ಅನ್ನೋದು, ಎಷ್ಟು ಕ್ವಾಂಟಿಟಿ ಆಫ್ ಫರ್ಟಿಲೈಸರ್ಗಳನ್ನು ಹಾಕಬೇಕು, ಕೆಮಿಕಲ್ ಲೈಕ್ ರಾಸಾಯನಿಕ ಗೊಬ್ಬರಗಳನ್ನು, ಫರ್ಟಿಲೈಸರ್ ಅಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಆ ಬೆಳೆಗೆ ಹಾಕಬೇಕು, ಆ ಒಂದು ಭೂಮಿ ಯಾವ ಬೆಳೆಗೆ ಅದು ಸೂಕ್ತ ಅನ್ನೋ ಒಂದು ಕೆಲವೊಂದು ಮಾಹಿತಿಗಳನ್ನು ರೈತರಿಗೆ, ಬೆಳೆಯನ್ನು ಬೆಳೆಯೋದಕ್ಕೆ ಕೆಲವೊಂದು ಮಾಹಿತಿಗಳನ್ನು ಅದು ಏನು ಮಾಡುತ್ತೆ, ಫಾರ್ಮರ್ಸಿಗೆ ಕೊಡುತ್ತೆ ಗ್ರಾಮ ಪಂಚಾಯತ್. ಓಕೆ, ಸೊ ಬೆಟರ್ ಕ್ರಾಪ್ಸ್ ಮೇನ್ ಉದ್ದೇಶ ಏನು, ಉತ್ತಮವಾಗಿರುವಂಥ ಬೆಳೆಯನ್ನು, ಅವನ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗಬೇಕಲ್ವಾ. ಸೊ ಅದರಿಂದ ಏನು ಮಾಡ್ತಾರೆ, ಬೆಟರ್ ಕ್ರಾಪ್ಸ್ ಅಂದರೆ ಉತ್ತಮವಾಗಿರುವಂಥ ಬೆಳೆಯನ್ನು ಬೆಳೆಯೋದಕ್ಕೆ ಸೊ ಗ್ರಾಮ ಪಂಚಾಯತ್ ಕೆಲವೊಂದು ಶಿಕ್ಷಣವನ್ನು ಅದು ಫಾರ್ಮರ್ಸ್ಗೆ, ರೈತರಿಗೆ ಅದು ಕೊಡುತ್ತೆ. ಸೊ ಈ ಎಲ್ಲ ಫಂಕ್ಷನ್ಸು ಯಾವುದು ಮಾಡೋದಾಗಾದರೆ ಗ್ರಾಮ ಪಂಚಾಯತ್. ಅಂಡರ್ಸ್ಟುಡ್? ಸೊ ಇಟ್ ಮೀನ್ಸ್ ಇಟ್ಸ್ ಅ ಫಂಕ್ಷನಿಂಗ್ ಲೈಕ್ ಅ ಗ್ರಾಮ ಪಂಚಾಯತ್ ಲುಕ್ಸ್ ಆಫ್ಟರ್
the cleanliness of the village and building roads and like digging wells, okay, and like street lighting ಆಗಿರ್ಬೋದು, ಅದ್ರ ಜೊತೆಗೆ ಪ್ರೊವೈಡಿಂಗ್ ಎಜುಕೇಷನ್ ಟು ಚಿಲ್ಡ್ರನ್ ಆಗಿರ್ಬೋದು, ಆ್ಯಂಡ್ settling disputes between the villages and setting health centers, and also the like helping a farmers to grow better crops, okay. So these are the main functions of the ಗ್ರಾಮ ಪಂಚಾಯತ್. ಸೊ ಇದನ್ನು ಯಾವ ಒಂದು ಲೆವೆಲಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಲೈಕ್ ರೂರಲ್ ಸೈಡ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತ್. ಸೊ ಗ್ರಾಮ ಪಂಚಾಯತ್ ಈಸ್ ಅ ಬೇಸಿಕ್ ವಿಲೇಜ್ ಗವರ್ನಿಂಗ್ ಇನ್ಸ್ಟಿಟ್ಯೂಟ್. ಸೊ ಹಾಗಾದರೆ ಇನ್ನು ಸಿಟೀಸಿಗೆ ಬಂದರೆ, ಸೊ ಏನು ಈ ಎಲ್ಲ ಗ್ರಾಮ ಪಂಚಾಯತ್ ಮಾಡುವಂಥ ಫಂಕ್ಷನ್ಸ್ಗಳನ್ನು ಸಿಟಿಯಲ್ಲಿ ಯಾವ ಒಂದು ಸಿಸ್ಟಮ್ ಮಾಡುತ್ತೆ ಅಂತ ಹೇಳಿದ್ರೆ ಮುನ್ಸಿಪಲ್ ಕಮಿಟಿ, ಓಕೆ. ಸೊ ಮುನ್ಸಿಪಲ್ ಕಮಿಟಿ ಆ್ಯಂಡ್ ಮುನ್ಸಿಪಲ್ ಕಾರ್ಪೊರೇಷನ್. ಯಾಕೆ ಮುನ್ಸಿಪಲ್ ಕಮಿಟಿ ಅಂತೇಳಿ ಕರಿತೀವಿ? ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್. ಸೊ ಮುನ್ಸಿಪಲ್ ಕಮಿಟಿ ಅಂತ ಹೇಳಿದ್ರೆ ನಾವು ಸಿಟಿ ಅಥವಾ ಟೌನ್ ಅಂತ ನೋಡ್ತೀವಿ. ಸೊ ಪಾಪ್ಯುಲೇಷನ್ ಎಷ್ಟಿರುತ್ತೆ? ಇಟ್ ಮೋರ್ ದ್ಯಾನ್ 10 lakhs ಇರ್ಬೋದು, ಓಕೆ. ಸೊ ಅದರಿಂದ ಅಲ್ಲಿ ಏನಾಗುತ್ತೆ? ಮುನ್ಸಿಪಲ್ ಕಮಿಟಿ, ಅಂಡರ್ಸ್ಟುಡ್. ಆ್ಯಂಡ್ ಅನದರ್ ಒನ್ ಈಸ್ ಅ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ ಅ ವೇರ್ ಇಟ್ ಈಸ್ ಮೀನ್ಸ್ ಇನ್ ಅ ಸಿಟಿ ಆರ್ town, understood children. And also these bodies are also elected by people, so as well as like a gram panchayat. So gram panchayat members ಹೇಗೆ ಸೆಲೆಕ್ಟ್ ಮಾಡಿದ್ವಿ ನಾವು? ಸೊ ಹಿಯರ್ ಬೈ voting, understood. So all men and women, those who are above 18 years of age, ಸೊ ಲೈಕ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ ನಾವು ಕರಿತೀವಿ, ಸಾರ್ವತ್ರಿಕ ಮತದಾನದ ಮೂಲಕ. ಸೊ ಇಲ್ಲೂ ಸಹ ಇನ್ ಅ ಸಿಟಿ ಆರ್ ಅ ಟೌನ್, so all elected members are these bodies are also elected by the people. ಸೊ ಇಲ್ಲೂ ಸಹ ನಾವೇ ಅಂದರೆ, ಸೊ ಇಟ್ ಮೀನ್ಸ್ ಡೆಮೊಕ್ರೆಟಿಕ್ ಕಂಟ್ರಿ ಅಲ್ವಾ ನಮ್ಮದು. ಸೊ ಡೆಮೊಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ಏನು ಮಾಡ್ತೀವಿ? ಸೊ ಲೈಕ್ ಪೀಪಲ್, ನಾವುಗಳೇ ಜನಸಾಮಾನ್ಯರು ಏನು ಮಾಡ್ತೀವಿ? ನಮ್ಮ ರೆಪ್ರೆಸೆಂಟೇಟಿವ್ಸ್ನ ಅಂದರೆ ಲೈಕ್ ಮೆಂಬರ್ಸನ್ನು, ಸದಸ್ಯರನ್ನು ನಾವು ವೋಟ್ ಮಾಡೋದ್ರ ಮೂಲಕ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸೊ ಇದನ್ನು ರೂರಲ್ ಸೈಡಲ್ಲಿ ನಾವು ಗ್ರಾಮ ಪಂಚಾಯತನ್ನು ನೋಡ್ತೀವಿ. ಸೊ ಅಕಾರ್ಡಿಂಗ್ ಟು ದೇರ್ ಪಾಪ್ಯುಲೇಷನ್. ಆ್ಯಂಡ್ ಸಿಟಿ ಆರ್ ಟೌನಲ್ಲಿ ನಾವೇನು ನೋಡ್ತೀವಿ? ಲೈಕ್ ಅಕಾರ್ಡಿಂಗ್ ಟು ಇನ್ ದಟ್ ಪಾಪ್ಯುಲೇಷನ್, ಲೈಕ್ ಅ ಮುನ್ಸಿಪಲ್ ಕಮಿಟಿ ಆ್ಯಂಡ್ ಮುನ್ಸಿಪಲ್ ಕಾರ್ಪೊರೇಷನ್. Understood children? Yes, so this is all about like a gram panchayat and the functions of the grama panchayat. Understood children? Yes, thank you.